ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಎಕ್ಸಾಮನ್ನು ನಾನು ಕ್ಲಿಯರ್ ಮಾಡಿದ್ದೇನೆ. 2023 ಎಕ್ಸಾಮಲ್ಲಿ ಕಾಮರ್ಸ್ ಪೇಪರನ್ನು ನಾನು ಕ್ಲಿಯರ್ ಮಾಡಿದ್ದೇನೆ. ಸೊ ಇಲ್ಲಿ ಕ್ಲಿಯರ್ ಮಾಡುವಾಗ ನಾನು ಯಾವುದೆಲ್ಲ ಟಿಪ್ಸನ್ನು ಯೂಸ್ ಮಾಡಿಕೊಂಡಿದ್ದೆ, ನಾನು ಯಾವ ಥರ ಸ್ಟಡಿ ಮಾಡಿದ್ದೆ ಅನ್ನೋ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಈ 6 ಟಿಪ್ಸನ್ನು ಫಾಲೋ ಮಾಡಿದ್ದೇನೆ. ನಾನು ಮೇಯ್ನಾಗಿ 6 ಟಿಪ್ಸನ್ನು ಇಲ್ಲಿ ಮೆನ್ಷನ್ ಮಾಡ್ತಾಯಿದ್ದೇನೆ. ಈ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ 100% ನೀವು ಕೆಸೆಟ್ಟನ್ನು ಒಂದೇ ಅಟೆಂಪ್ಟಲ್ಲಿ ಪಾಸ್ ಮಾಡ್ಬೋದು. ಸೊ ಆ 6 ಟಿಪ್ಸ್ ಯಾವುದೆಲ್ಲ, ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಯಾವುದೆಲ್ಲ ಆ ಟಿಪ್ಸ್ ಇರುತ್ತೆ, ಅದು ಯಾಕೆ ಯೂಸ್ ಆಗುತ್ತೆ, ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಯಾರೆಲ್ಲ ಕೆಸೆಟ್ ಬರೆದು ಪಾಸಾಗಬೇಕು ಅಂತ ಇದ್ದೀರಾ ಅವರು ಈ ವಿಡಿಯೋವನ್ನು ತಪ್ಪದೆ ನೋಡಿ ಮತ್ತು ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ತಮಗೆಲ್ಲ ತಿಳಿದಿರೋ ಹಾಗೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯನ್ನು ವರ್ಷಕ್ಕೆ 1 ಬಾರಿ ನಡೆಸ್ತಾರೆ. ಪ್ರತಿ ವರ್ಷ ನಡೆಸ್ತಾ ಹೋಗ್ತಾರೆ. ಈ ಹಿಂದೆ ಮೈಸೂರು ಯೂನಿವರ್ಸಿಟಿ ನಡೆದಿತ್ತು. 2023ರಿಂದ KE ಅವರು ನಡೆಸ್ತಿದ್ದಾರೆ. ಸೊ ಈ ಎಕ್ಸಾಮಲ್ಲಿ ಲಕ್ಷಗಟ್ಟಲೆ ಜನ ಅಪ್ಲೈ ಮಾಡ್ತಾರೆ. ಅಂದರೆ 2023 ಎಕ್ಸಾಮಲ್ಲಿ 1,17,000 ಜನ ಇಲ್ಲಿ ಎಕ್ಸಾಮಿಗೆ ಎನ್ರೋಲ್ ಮಾಡ್ಕೊಂಡಿದ್ರು. 95,000 ಪ್ಲಸ್ ಜನ ಇಲ್ಲಿ ಎಕ್ಸಾಮನ್ನು ಬರೆದಿದ್ರು. ಸೊ ಈ ಎಕ್ಸಾಮನ್ನು ಪಾಸಾಗಲಿಕ್ಕೆ ಕೆಲವೊಂದು ಟ್ರಿಕ್ಸ್ ಬೇಕಾಗ್ತದೆ, ಟಿಪ್ಸನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ 6% ಅಷ್ಟು ಎಷ್ಟು ಜನ ಎಕ್ಸಾಮ್ ಬರೀತಾರೆ ಅದರ 6% ಅಷ್ಟು ಜನರನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಸೊ ಇದು ಸ್ವಲ್ಪ ಡಿಫಿಕಲ್ಟ್, ಇಲ್ಲಿ ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ನಾವು ಅದಕ್ಕೆ ಸರಿಯಾದ ಪ್ರಿಪ್ರೇಷನ್ ಮಾಡಿದರೆ ಮಾತ್ರ ಇಲ್ಲಿ ಪಾಸ್ ಆಗಲಿಕ್ಕೆ ಸಾಧ್ಯ. ಹಾಗೆಯೇ ಇಲ್ಲಿ ನಾವು ಎಕ್ಸಾಮಲ್ಲಿ 2 ಪೇಪರ್ ಇರುತ್ತೆ, ಒಂದು ಜನರಲ್ ಪೇಪರ್, ಒಂದು ಸಬ್ಜೆಕ್ಟ್ ಪೇಪರ್ ಅಂತ 2 ಪೇಪರ್ ಇರುತ್ತೆ. ಸೊ 2 ಪೇಪರಲ್ಲಿ ನಾವು ಪಾಸ್ ಆಗಬೇಕಂದ್ರೆ ಟೋಟಲ್ 2 ಪೇಪರನ್ನು ಕನ್ಸಿಡರ್ ಮಾಡಿ ನಮಗೆ 6% ಪ್ರೋಸೆಸ್ಗೆ ಇಲ್ಲಿ ಆಯ್ಕೆ ಮಾಡ್ತಾರೆ. ಸೊ ಅಲ್ಲಿ ನಾವು ಎಷ್ಟು ಪಡಿಬೇಕಂದ್ರೆ 40% ಅಥವಾ 35%, ಅದು ಕೆಟಗರಿ ವೈಸ್ ಬರುತ್ತೆ. 40% ಅಥವಾ 35% ಅಷ್ಟು ಅಂಕಗಳನ್ನು ಪಡೆದು ನೆಕ್ಸ್ಟ್ ಕಟ್ ಆಫಿಗೆ ನಾವು ಆಯ್ಕೆ ಆಗಬೇಕಾಗುತ್ತೆ. ಸೊ ಕಟ್ ಆಫಿಗೆ ನಾವು ಬರಬೇಕಂದ್ರೆ ತುಂಬ ಕ್ಲಿಯರ್ ಆದ ಸ್ಟಡಿ ಬೇಕಾಗುತ್ತೆ. ಯಾವ ರೀತಿ ಸ್ಟಡಿ ಮಾಡಬೇಕು, ಯಾವ ಟಿಪ್ಸ್ ಫಾಲೋ ಮಾಡಬೇಕು ಅಂತ 1 by 1 ಕ್ಲಿಯರಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ಫಸ್ಟ್ ಟಿಪ್ಸ್ ನೋಡೋದಾದರೆ ಅದು ಸಿಲೆಬಸ್. ನಾವೀಗ ಎಕ್ಸಾಮನ್ನು ಯಾವುದೇ ಎಕ್ಸಾಮ್ ಬರೀಬೇಕಾದರೂ ಅದರಲ್ಲಿ ಸಿಲೆಬಸ್ ಅಂತ ಕೊಟ್ಟಿರ್ತಾರೆ. ಸೊ ಪಠ್ಯಕ್ರಮ ಏನು ಕೊಟ್ಟಿದ್ದಾರೆ ಅದನ್ನು ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು ಮತ್ತು ಅದನ್ನು ಕ್ಲಿಯರಾಗಿ ಓದ್ಕೊಂಡಿರಬೇಕು. ಅದಕ್ಕೆ ಪ್ರಕಾರವಾಗಿ ಏನು ಸಿಲೆಬಸ್ಸಲ್ಲಿ ಇದೆ ಅದರ ಪ್ರಕಾರವಾಗಿ ಸ್ಟಡಿ ಮಾಡ್ತಾ ಹೋಗಬೇಕು. ಎವ್ರಿ ಸಿಲೆಬಸ್ಸಲ್ಲಿ ಡಿಟೇಲಾಗಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಇಷ್ಟು ಚಾಪ್ಟರ್ಸ್ ಅಂತ ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದೆಲ್ಲ ಇನ್ಫಾರ್ಮೇಷನ್ನು ನಮ್ಮ ಸ್ಟಡಿ ಮಾಡಿರಬೇಕು, ಯಾವುದರ ಬಗ್ಗೆ ನಾಲೆಜ್ ಇರಬೇಕು ಅಂತ ಕ್ಲಿಯರಾಗಿ ಕೊಟ್ಟಿರ್ತಾರೆ. ಸೊ ಅದು ತುಂಬ ಇಂಪಾರ್ಟೆಂಟ್. ನಾವು ಸಿಲೆಬಸ್ಸನ್ನು ಕರೆಕ್ಟಾಗಿ ಓದಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ನಾವು ಅದಕ್ಕೆ ಸರಿಯಾಗಿ ಪ್ರಿಪೇರ್ ಆಗಬೇಕು. ಸೊ ಸಿಲೆಬಸ್ ಅನ್ನೋದು ಇಲ್ಲಿ ವೆರಿ ಇಂಪಾರ್ಟೆಂಟ್. ಸಿಲೆಬಸ್ ಇಲ್ಲದೆ ನೀವು ಒಟ್ರಾಶಿ ಯಾವುದನ್ನು ಓದ್ಕೊಂಡು ಹೋದರೆ ಆಗಲ್ಲ. 2 ಪೇಪರ್, ಜನರಲ್ ಪೇಪರ್ ಮತ್ತು ಸಬ್ಜೆಕ್ಟ್ ಪೇಪರ್, ನೀವು ಯಾವ ಸಬ್ಜೆಕ್ಟ್ ಬರ್ತಿದ್ದೀರಾ ಅದಕ್ಕೆ ಸಿಲೆಬಸ್ಸನ್ನು ಅವರು ಬಿಡುಗಡೆ ಮಾಡಿರ್ತಾರೆ ಎಕ್ಸಾಮಿನೇಷನ್ ಅಥಾರಿಟಿ. ಸೊ ಅದು ವೆರಿ ಇಂಪಾರ್ಟೆಂಟ್. ನಾವು ಸಿಲೆಬಸ್ಸನ್ನು ಕ್ಲಿಯರಾಗಿ ಓದ್ಕೊಂಡಿದ್ರೆ ಮಾತ್ರ ಇಲ್ಲಿ ಕ್ಲಿಯರಾಗಿ ಪಾಸ್ ಆಗ್ಬೋದು. ಸೊ ಇದು ಒಂದು ಫಸ್ಟ್ ಟಿಪ್ಸ್. ನೀವು ಸಿಲೆಬಸ್ಸನ್ನು ಕ್ಲಿಯರಾಗಿ ಓದ್ಕೊಳ್ಳಿ, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ಅದಕ್ಕೆ ಸರಿಯಾಗಿ ಓದಿ, ಅದಕ್ಕೆ ಸರಿಯಾಗಿ ಸ್ಟಡಿ ಮಾಡಿ ಅಂತ ಹೇಳ್ಬೋದು. ಹಾಗೆಯೇ 2ನೇ ಟಿಪ್ಸ್ ನೋಡೋದಾದರೆ, 2ನೇ ಟಿಪ್ಸ್ ಏನಂತ ಹೇಳಿದರೆ ಬುಕ್ಸ್ ಅಥವಾ ಸೋರ್ಸ್ ಆಫ್ ಇನ್ಫಾರ್ಮೇಷನ್. ನಾವೀಗ ಸಿಲೆಬಸ್ಸನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿದ್ದೇವೆ, ಕ್ಲಿಯರಾಗಿ ತಿಳ್ಕೊಂಡಿದ್ದೇವೆ ಸಿಲೆಬಸ್ಸಲ್ಲಿ ಏನೆಲ್ಲ ಇದೆ, ಯಾವುದನ್ನು ಓದಬೇಕು, ನಮ್ಮ ಜನರಲ್ ಪೇಪರ್ಗೆ ಯಾವುದನ್ನು ಓದಬೇಕು, ಸಬ್ಜೆಕ್ಟ್ ಪೇಪರ್ಗೆ ಯಾವುದನ್ನು ಓದಬೇಕು ಅನ್ನೋ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡ ನಂತರ ಯಾವ ಬುಕ್ಕನ್ನು ರೆಫರ್ ಮಾಡಬೇಕು, ಯಾವ ಸೋರ್ಸ್ ಆಫ್ ಇನ್ಫಾರ್ಮೇಷನಿಂದ ಇದಕ್ಕೆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಕೆಲವೊಂದು ಬುಕ್ಸ್ಗಳನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಅದು ಹೈ ರೇಟಿಂಗ್ಸಲ್ಲಿರುವಂಥ ಬುಕ್ಸ್. ಜನರಲ್ ಪೇಪರಿಗೆ ಅಂತ ಒಂದು ಮಾಡಿದ್ದೇನೆ, ಅಂದರೆ ಪೇಪರ್ 1 ಏನಿದೆ ಅದಕ್ಕೆ ನಾನು ಮಾಡಿದ್ದೇನೆ. ಅದು ವಿಡಿಯೋ ಯಾರೆಲ್ಲ ನೋಡಿಲ್ಲ ಅದನ್ನು ನೋಡ್ಕೊಳ್ಳಿ, ನಮ್ಮ ಚಾನಲಲ್ಲಿ ಇದೆ. ಹಾಗೆಯೇ ಇಲ್ಲಿ ಬುಕ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವ ಬುಕ್ ಹೋಗ್ತೀರಾ, ಯಾವ ಅಪ್ಡೇಟೆಡ್ ಆಗಿರುವಂಥ ಬುಕ್ಕನ್ನು ಓದಬೇಕಾಗುತ್ತೆ. ಹಾಗೆಯೇ ಸಿಲೆಬಸ್ಗೆ ಕರೆಕ್ಟಾಗಿರುವಂಥ ಬುಕ್ಸನ್ನು ಓದಬೇಕಾಗುತ್ತೆ. ಸಿಲೆಬಸ್ಗೆ ಬೇಕಾದಂಥ ಬುಕ್ಸ್ಗಳು ಬೇಕಾದಷ್ಟು ಸಿಗುತ್ತವೆ, ಅದನ್ನು ನೀವು ಓದ್ಕೋಬೇಕಾಗುತ್ತೆ.
ಇನ್ನೂ ಹೆಚ್ಚಾಗಿ ಆನ್ಲೈನ್ ಸೋರ್ಸಸ್ ಇರುತ್ತೆ. ಆನ್ಲೈನಲ್ಲಿ ಆರ್ಟಿಕಲ್ ಇರುತ್ತೆ, ಆನ್ಲೈನಲ್ಲಿ ವೆಬ್ಸೈಟ್ಗಳು ಸಿಗುತ್ತೆ. ಆ ವೆಬ್ಸೈಟಲ್ಲಿ ಇನ್ಫಾರ್ಮೇಷನ್ ಇರುತ್ತೆ. ಅದನ್ನು ನೀವು ಕರೆಕ್ಟಾಗಿ ನಮ್ಮ ಸಿಲೆಬಸ್ಗೆ ಇದೆಯಾ, ಸಿಲೆಬಸ್ಸಲ್ಲಿಗೆ ಸರಿಯಾಗಿ ನಾವು ಓದಲಿಕ್ಕಾಗುವಂತೆ ಇದೆಯಾ ಅಂತ ನೋಡಿಕೊಂಡು ಅದಕ್ಕೆ ಸರಿಯಾಗಿ ನೀವು ಬುಕ್ಸ್ ಅಥವಾ ಸೋರ್ಸನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಕರೆಕ್ಟಾದ ಬುಕ್ಸ್ ಅಥವಾ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಇಲ್ಲಿ ವೆರಿ ಇಂಪಾರ್ಟೆಂಟ್. ನೀವು ಕರೆಕ್ಟಾದ ಬುಕ್ಕನ್ನು ಓದಿದರೆ, ಕರೆಕ್ಟಾಗಿ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ನೀವು ಸ್ಟಡಿ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಕೆಸೆಟ್ಟನ್ನು ಕ್ಲಿಯರ್ ಮಾಡ್ಬೋದು. ಇನ್ನು ಮೂರನೇ ಟಿಪ್ಸ್ ಏನಂತ ಹೇಳಿದರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ನಾವೀಗ ಯಾವುದೇ ಎಕ್ಸಾಮಿಗೆ ಪ್ರಿಪೇರ್ ಆಗುವಾಗ ಹಿಂದಿನ ಕ್ವಶನ್ಸ್ ಪೇಪರ್ಸನ್ನು ರೆಫರ್ ಮಾಡ್ತೇವೆ. ಸೊ ಅಲ್ಲಿ ಹೇಗೆ ಕೊಟ್ಟಿದ್ದಾರೆ, ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಯಾವ ರೀತಿ ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ, ಯಾವುದಕ್ಕೆ ಹೆಚ್ಚು ಫೋಕಸ್ ಮಾಡಿದ್ದಾರೆ, ಜನರಲ್ ಪೇಪರಲ್ಲಿ ಯಾವುದಕ್ಕೆ ಯಾವ ಕ್ವಶನ್ಸ್ ಬಂದಿದೆ, ಸಬ್ಜೆಕ್ಟ್ ಪೇಪರಲ್ಲಿ ಯಾವ ಕ್ವಶನ್ಸ್ ಬಂದಿದೆ, ಈ ಥರ ಇನ್ಫಾರ್ಮೇಷನ್ ನಮಗೆ ಓಲ್ಡ್ ಕ್ವಶನ್ಸ್ ಪೇಪರಲ್ಲಿ ಸಿಗುತ್ತೆ. ಓಲ್ಡ್ ಕ್ವಶನ್ಸ್ ಪೇಪರನ್ನು ರೆಫರ್ ಮಾಡೋದ್ರಿಂದ ನಮಗೆ ಐಡಿಯಾ ಸಿಗುತ್ತೆ, ಎಕ್ಸಾಮ್ ಹೇಗೆ ಬರುತ್ತೆ. ಹೊಸದಾಗಿ ಎಕ್ಸಾಮ್ ಬರೆಯೋರಿಗೆ ಸಹ ಐಡಿಯಾ ಸಿಗುತ್ತೆ ಇಲ್ಲಿ. ಸೊ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ಯಾವ ಕಡೆಯಿಂದ ಬರುತ್ತೆ, ಯಾವ ಚಾಪ್ಟರ್ಗೆ ಹೆಚ್ಚಾಗಿ ಇಂಪಾರ್ಟೆನ್ಸ್ ಕೊಡಬೇಕು, ಯಾವ ಸಬ್ಜೆಕ್ಟನ್ನು ಸರಿಯಾಗಿ ಓದ್ಕೋಬೇಕು ಅಂತ ಅನ್ನೋದನ್ನು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಹಾಗೆಯೇ ನಿಮಗೆ ಯಾವ ಸಬ್ಜೆಕ್ಟ್ ನಮಗೆ ಕಷ್ಟ ಇರುತ್ತೆ ಅದನ್ನು ಸಹ ಇಲ್ಲಿ ಫೋಕಸ್ ಮಾಡ್ಬೋದು. ನಮಗೆ ಈಗ ಮ್ಯಾಥ್ಸ್ ಕಷ್ಟ ಇದ್ದರೆ ಮ್ಯಾಥ್ಸ್ ರಿಲೇಟೆಡ್ ಪ್ರಾಬ್ಲಮ್ಸನ್ನು ಕಲಿತಾ ಹೋಗ್ಬೋದು. ಎಷ್ಟು ಕ್ವಶನ್ಸ್ ಕೇಳ್ತಾರೆ ಮ್ಯಾಥ್ಸ್ ರಿಲೇಟೆಡ್, ಆಪ್ಟಿಟ್ಯೂಡ್ ಎಷ್ಟು ಕೇಳ್ತಾರೆ, ಜನರಲ್ ನಾಲೆಜ್ ಬಗ್ಗೆ ಎಷ್ಟು ಕೇಳ್ತಾರೆ, ಈ ಥರ ಇನ್ಫಾರ್ಮೇಷನ್ ನಮಗೆ ಸಿಗ್ತಾ ಹೋಗುತ್ತೆ. ಯಾವ ರೀತಿ ಕ್ವಶನನ್ನು ಫ್ರೇಮ್ ಮಾಡಿರ್ತಾರೆ, ಯಾವ ರೀತಿ ಯಾವ ಸೋರ್ಸಿಂದ ಯಾವ ಮೂಲದಿಂದ ಕ್ವಶನನ್ನು ಕೇಳಿರ್ತಾರೆ ಅನ್ನೋದರ ಬಗ್ಗೆ ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರಿಂದ ಸಿಗುತ್ತೆ. ಹಾಗೆಯೇ ಪ್ರೀವಿಯಸ್ ಇಯರ್ ಕ್ವಶನ್ ರೆಫರ್ ಮಾಡಿದರೆ ನಮಗೆ ಈ ಇಯರ್ ಅದೇ ಕ್ವಶನ್ಸ್ ಬಂದರೆ ಕೆಲವೊಂದು ಸಲ ರಿಪೀಟ್ ಆಗಿ ಅಥವಾ ಚೇಂಜ್ ಆಗಿ ಸೇಮ್ ಆನ್ಸರ್ ಇರುವಂಥ ಕ್ವಶನ್ಸ್ಗಳು ಬರುತ್ತೆ. ಸೊ ಅದು ಹೆಲ್ಪ್ ಆಗುತ್ತೆ. ನಾವು ಇದನ್ನು ರೆಫರ್ ಮಾಡೋದ್ರ ಮೂಲಕ ಅಂಥ ಕ್ವಶನ್ಸ್ಗಳು ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಕ್ವಶನ್ ಪೇಪರನ್ನು ರೆಫರ್ ಮಾಡೋದ್ರಿಂದ ಕೆಸೆಟ್ಟನ್ನು ಕ್ಲಿಯರ್ ಮಾಡ್ಬೋದು. ಖಾಲಿ ಕ್ವಶನ್ಸ್ ಪೇಪರಲ್ಲ, ಸಿಲೆಬಸನ್ನು ನೋಡಿಕೊಂಡು ಬುಕ್ಸನ್ನು ರೆಫರ್ ಮಾಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಹ ರೆಫರ್ ಮಾಡೋದ್ರ ಮೂಲಕ ಕೆಸೆಟ್ಟನ್ನು ಕ್ಲಿಯರ್ ಮಾಡ್ಕೋಬೋದು. ಫೋರ್ತ್ ಟಿಪ್ಸ್ ಏನಪ್ಪ ಅಂತ ಹೇಳಿದರೆ, ಶಾರ್ಟ್ ನೋಟನ್ನು ಪ್ರಿಪೇರ್ ಮಾಡುವಂಥದ್ದು. ಈಗ ನಾವು ಸ್ಟಡಿ ಮಾಡುವಾಗ ಶಾರ್ಟ್ ನೋಟನ್ನು ಪ್ರಿಪೇರ್ ಮಾಡ್ತಾ ಹೋಗುವಂಥದ್ದು. ನಾವೀಗ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೇವೆ, ಸಿಲೆಬಸನ್ನು ಕರೆಕ್ಟಾಗಿ ಓದ್ಕೊಂಡಿದ್ದೇವೆ, ಬುಕ್ಸನ್ನು ರೆಫರ್ ಮಾಡ್ತಿದ್ದೇವೆ. ಆ ಟೈಮಲ್ಲಿ ನಾವೇನು ಮಾಡಬೇಕಂತಂದರೆ ಶಾರ್ಟ್ ನೋಟ್ಸನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಯಾಕಂದರೆ ಎಲ್ಲದನ್ನು ಒಮ್ಮೆಲೆ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ಕೆಲವೊಂದು ಸಲ ಮರ್ತೋಗಿರುತ್ತೆ. ಸೊ ರೀಕಾಲ್ ಮಾಡಲಿಕ್ಕೆ ಶಾರ್ಟ್ ನೋಟನ್ನು ಬರೆದಿಟ್ಕೊಳ್ಳೋದ್ರಿಂದ ನಮಗೆ ಮತ್ತೆ ನೆನಪಾಗುತ್ತೆ, ರೀಕಾಲ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಸೊ ನಾವು ಶಾರ್ಟ್ ನೋಟನ್ನು ಮಾಡಿಟ್ಕೊಂಡ್ರೂ ಕೂಡ ಇಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಶಾರ್ಟಾಗಿ ಓದ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಎಕ್ಸಾಮ್ ಟೈಮಿಗೆ ಆಗುವಾಗ ಎಲ್ಲ ಒಮ್ಮೆ ಪ್ರಿಪರೇಷನ್ ಆದಮೇಲೆ ಶಾರ್ಟ್ ನೋಟನ್ನು ಮೇಲಿಂದ ಮೇಲೆ ನೋಡ್ಕೊಂಡು ಹೋಗ್ಬೋದು. ಸೊ ಇದು ಸಹ ನಿಮಗೆ ಒಂದು ಕೆಸೆಟ್ಟನ್ನು ಕ್ಲಿಯರ್ ಮಾಡಲಿಕ್ಕೆ ಒಂದು ಹೆಲ್ಪ್ ಆಗುವಂತಹ ಒಂದು ಟಿಪ್ಸ್. ಇನ್ನು ಫಿಫ್ತ್ ಟಿಪ್ಸ್ ಏನಪ್ಪ ಅಂತ ಹೇಳಿದರೆ, ಟೈಮ್ ಟೇಬಲ್. ನಾವು ಓದಲಿಕ್ಕೆ ಒಂದು ಟೈಮ್ ಟೇಬಲನ್ನು ಮಾಡ್ಕೋಬೇಕಾಗುತ್ತೆ. ನಾವು ಕೆಸೆಟ್ಗೆ ಪ್ರಿಪೇರ್ ಆಗಲಿಕ್ಕೆ ಟೈಮ್ ಟೇಬಲನ್ನು ಮಾಡ್ಕೋಬೇಕು. ಸೊ ನಮಗೆ ಇರುವ ಟೈಮಿಂಗ್ಸಲ್ಲಿ ಈಗ ಆಲ್ರೆಡಿ ವರ್ಕ್ ಮಾಡ್ತಿರೋರಿಗೆ ಒಂದು ಟೈಮಿಂಗ್ಸ್ ಇರುತ್ತೆ, ಸ್ಟೂಡೆಂಟ್ಸ್ ಆಗಿದ್ದರೆ ಒಂದು ಟೈಮಿಂಗ್ಸ್ ಇರುತ್ತೆ. ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಟೈಮಲ್ಲೊಂದು ಟೈಮ್ ಟೇಬಲನ್ನು ಮಾಡ್ಕೊಳ್ಳಿ, ಅದರ ಪ್ರಕಾರ ಓದ್ತಾ ಹೋಗಬೇಕಾಗುತ್ತೆ. ಯಾಕಂದರೆ ಇದಕ್ಕೆ ತುಂಬ ಪ್ರಿಪರೇಷನ್ ಬೇಕಾಗುತ್ತೆ. ಸೊ ಪ್ರಿಪರೇಷನ್ ಮಾಡಿ ನಾವು ಟೈಮ್ ಟೇಬಲ್ನ ಮೂಲಕ ಅದನ್ನು ಕರೆಕ್ಟಾಗಿ ಮಾಡ್ಕೋಬೋದಂದರೆ ಪ್ರಿಪ್ರೇಷನ್ ಮಾಡ್ಕೋಬೋದು. ಸೊ ಆ ಟೈಮ್ ಟೇಬಲ್ನ ಫಾಲೋ ಮಾಡೋದ್ರಿಂದ ನಮಗೆ ಎಕ್ಸಾಮನ್ನು ಕ್ಲಿಯರಾಗಿ ಪಾಸ್ ಮಾಡ್ಕೋಬೋದು. ಅಂದರೆ ಸ್ಟಡಿ ಮಾಡಲಿಕ್ಕಾಗುತ್ತೆ, ಆ ಟೈಮ್ ಟೇಬಲನ್ನು ಫಾಲೋ ಮಾಡ್ಕೋಬೇಕು. ಒಟ್ರಾಶಿ ಓದ್ತಾ ಹೋದರೆ ಆಗಲ್ಲ. ಅದಕ್ಕೆ ಟೈಮನ್ನು ಕೊಟ್ಟು ಅದಕ್ಕೆ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಿ ಓದಿದರೆ ಇಲ್ಲಿ ಖಂಡಿತವಾಗಿಯೂ ಕೆಸೆಟ್ಟನ್ನು ಕ್ಲಿಯರ್ ಮಾಡ್ಬೋದು. ಸೊ ಇದೊಂದು ಟಿಪ್ಸ್, ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡಿಕೊಂಡು ನೀವು ಎಕ್ಸಾಮನ್ನು ಪಾಸ್ ಮಾಡ್ಕೊಳ್ಳಿ. ಒಂದು ಲಾಸ್ಟ್ ಟಿಪ್ಸ್ ಏನಪ್ಪ ಅಂತ ಹೇಳಿದರೆ, ರೀಡ್, ರಿವಿಷನ್ ಆ್ಯಂಡ್ ರೀಕಾಲ್. ಈ ಥರ ನಾವು ಓದಿದ್ದನ್ನು ಸರಿಯಾಗಿ ರಿವಿಷನ್ ಮಾಡಿಕೊಂಡು ರೀಕಾಲ್ ಮಾಡ್ತಾ ಇದ್ದರೆ ಎಕ್ಸಾಮಿಗೆ ಆಗುವಾಗ ತುಂಬ ಈಸಿ ಆಗುತ್ತೆ. ಎಕ್ಸಾಮಿಗೆ ನಾವು ಈ ಥರ ಸ್ಟಡಿ ಮಾಡಿದ್ದನ್ನು ರಿವಿಷನ್ ಮಾಡ್ಕೋತಾ ಇದ್ದರೆ ನಮಗೆ ಎಕ್ಸಾಮ್ಗೆ ಆಗುವಾಗ ಈಸಿ ಆಗುತ್ತೆ. ಶಾರ್ಟ್ ನೋಟನ್ನು ನಾವು ಎಕ್ಸಾಮ್ ಟೈಮಲ್ಲಿ ರೀಕಾಲ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು. ಸೊ ಈ ಥರ ನಾವು ಎಕ್ಸಾಮ್ಗೆ ಪ್ರಿಪೇರ್ ಆಗುವಾಗಲೇ ಸ್ಟಡಿ ಮಾಡುವಾಗಲೇ ಶಾರ್ಟ್ ನೋಟ್ ಮಾಡಿಕೊಂಡು ರೀಕಾಲ್ ಮಾಡಿಕೊಂಡು ಸ್ಟಡಿ ಮಾಡುವಾಗಲೇ ರೀಕಾಲ್ ಮಾಡಿ ನೆಕ್ಸ್ಟ್ ಎಕ್ಸಾಮ್ಗೆ ಆಗುವಾಗ ಅದನ್ನು ರೀಕಾಲ್ ಮಾಡ್ಕೊಂಡು ರಿವಿಷನ್ ಮಾಡ್ಕೊಂಡು ನೀವು ಖಂಡಿತವಾಗಿಯೂ ಕೆಸೆಟ್ಟನ್ನು ಪಾಸ್ ಆಗ್ಬೋದು. ಸೊ ಇದಿಷ್ಟು ಕೆಸೆಟ್ಟನ್ನು
ಫಸ್ಟ್ ಅಟೆಂಪ್ಟಲ್ಲಿ ಪ್ರಿಪರೇಷನ್ ಮಾಡಿ ಕ್ಲಿಯರ್ ಮಾಡಿಕೊಳ್ಳಿಕ್ಕೆ ಇರುವಂತಹ 6 ಬೇಸಿಕ್ ಟಿಪ್ಸ್ಗಳು. ನೀವು ಇದನ್ನು ಫಾಲೋ ಮಾಡಿದರೆ ಖಂಡಿತವಾಗಿಯೂ KCET ಕ್ಲಿಯರ್ ಮಾಡ್ಕೋಬೋದು. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸನ್ನು ನಿಮಗೆ ಹೇಳ್ತಿರುವಂಥದ್ದು. ಈ ಥರ ನೀವು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮಗೆ KCET ಕ್ಲಿಯರ್ ಮಾಡ್ಕೋಬೋದು. ಸೊ ಯಾರೆಲ್ಲ KCET ಆಕಾಂಕ್ಷಿಗಳಿದ್ದೀರಾ, ಖಂಡಿತವಾಗಿಯೂ ಈ ಥರ ನೀವು ಏನು ಟಿಪ್ಸನ್ನು ಹೇಳಿದ್ದೀನಿ ಅದನ್ನು ನೀವು ಫಾಲೋ ಮಾಡಿ ಇಲ್ಲಿ ಖಂಡಿತವಾಗಿಯೂ ನೀವು KCET ಪಾಸ್ ಮಾಡ್ಕೋಬೋದು. ಸೊ ಇಲ್ಲಿ ಬುಕ್ಸ್ ಈ ಥರ ಎಲ್ಲ ಮೆನ್ಷನ್ ಮಾಡಿದ್ದೇನೆ, ಅದರ ಬಗ್ಗೆನೂ ವೀಡಿಯೋವನ್ನು ನಾನು ಆಲ್ರೆಡಿ ಮಾಡಿದ್ದೇನೆ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಆ ವಿಡಿಯೋವನ್ನು ಸಹ ನೋಡಿ. ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.